ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರು ಕಡೆಗೂ ಡೆಲ್ಲಿ ಸೂಚನೆ ಮೇರೆಗೆ ಮಹತ್ವದ ತೀರ್ಮಾನವೊಂದನ್ನು ಕೈಗೊಂಡಿದ್ದಾರೆ. ಹಾಗಾದರೆ ಎಲ್ಲಿ ತನಕ ಹೋಗಿತ್ತು ಪರಿಸ್ಥಿತಿ? ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದಂಥ ರಿಪೋರ್ಟ್ ಎಷ್ಟು ಶಾಕಿಂಗ್ ಆಗಿತ್ತು. ಈಗ ತ್ವರಿತ ಕ್ರಮ ಆಗಿರೋದು ಯಾಕೆ? ಡೀಟೇಲ್ಸ್ ಇಡ್ತಾ ಇದ್ದೀವಿ ಕೈಪಾಳ್ಯದಲ್ಲಿ. ಈಗ ಇದು ಬಿಸಿ ಬಿಸಿ ಬೆಳವಣಿಗೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುರ್ಜೇವಾಲಾ ಅವರು ಬಂದರು, ಮೀಟಿಂಗ್ ಮಾಡಿದ್ರು, ನೂರಾರು ಶಾಸಕರು ತಮ್ಮ ಕಷ್ಟ ಹೇಳ್ಕೊಂಡ್ರು, ಅನುದಾನದ ಸಮಸ್ಯೆ ಹೇಳ್ಕೊಂಡ್ರು, ಭ್ರಷ್ಟಾಚಾರ ತಾಂಡವವಾಡ್ತಿದೆ, ವಿವಿಧ ಇಲಾಖೆಗಳಲ್ಲಿ ಸಚಿವರ ಕಥೆ ಇದು ಅಂತ ಅವರ ಜಾತಕ ಬಿಚ್ಚಿಟ್ರು. ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಿರೋದಕ್ಕೇನೆ ಸಿದ್ದು ಬಣದ ಮಿನಿಸ್ಟರ್ಸು, ಈವನ್ ಸಿದ್ದರಾಮಯ್ಯ ಕೂಡ ಸಿಟ್ಟು ಮಾಡಿಕೊಂಡ್ರು ಅನ್ನೋ ಸುದ್ದಿಗಳು ಬಂದವು. ಹೈಕಮಾಂಡ್ ಬೇರೆ ಸುನಿಲ್ ಕಣಗೋಲು ಮೂಲಕ ರಾಜ್ಯದಲ್ಲೊಂದು ಸರ್ವೆ ಮಾಡಿಸಿ ಯಾಕೆ ಸರ್ಕಾರದ ಇಮೇಜ್ ಈ ರೀತಿ ಡ್ಯಾಮೇಜ್ ಆಗ್ತಿದೆ, ಇಷ್ಟೆಲ್ಲ ಗ್ಯಾರಂಟಿ ಕೊಡ್ತಾ ಇದ್ರು ಅಂತ ಡೇಟಾ ತೆಗೆಯೋದಕ್ಕೆ ನಿಂತಿದೆ. ಇದು ಬಹಳ ಟ್ರೆಂಡ್ ನೆಗೆಟಿವ್ ಆಗಿದೆ, ಇಷ್ಟೆಲ್ಲ ಗ್ಯಾರಂಟಿಗಳ ನಡುವೆಯೂ ಅನ್ನೋದನ್ನು ಕೆಲವು ಸರ್ವೆ ಸಮೀಕ್ಷೆಗಳೆಲ್ಲ ಹೇಳಿವೆ. ಇದಾದ ಮೇಲೆ ಹೈಕಮಾಂಡ್ ಕಟ್ಟುನಿಟ್ಟಿನ ಆಜ್ಞೆ ಹೊರಡಿಸಿದೆ ಸಿದ್ದರಾಮಯ್ಯನವ್ರಿಗೆ. ಈಗ ತ್ವರಿತಗತಿಯ ಕ್ರಮ ಕೈಗೊಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಎಷ್ಟು ದೊಡ್ಡ ಥ್ರೆಟ್ ಎದುರಾಗಿತ್ತು ಹಾಗಾದರೆ ಸರ್ಕಾರಕ್ಕೆ. ನೋಡಿ, ಈಗ ನಿನ್ನೆ 50 ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ, ಅದು BJP ಶಾಸಕರಿಗಿಲ್ಲ. ಅನುದಾನ ಅಭಿವೃದ್ಧಿ ಅಂದರೆ ಎಲ್ಲ ಶಾಸಕರಿಗೆ ರಾಜ್ಯದ ಎಲ್ಲ ಕ್ಷೇತ್ರಗಳಿಗೆ ಕೊಡಬೇಕು. ಕಾಂಗ್ರೆಸ್ ಶಾಸಕರಿಗಷ್ಟೇ ಅಭಿವೃದ್ಧಿನ? ಪ್ರತಿಪಕ್ಷದಲ್ಲಿದ್ದಾಗ ಇದೇ ಪ್ರಶ್ನೆಯನ್ನು ಸಿದ್ದರಾಮಯ್ಯನವ್ರು ಕೇಳಿದ್ರು, BJP ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ. ಬಟ್ ಯೂಶ್ವಲಿ ಅದು ಆಗುತ್ತೆ, ಯಾರು ಆಡಳಿತದಲ್ಲಿರ್ತಾರೋ ಅವ್ರಿಗೆ ಹೆಚ್ಚು ಅನುದಾನ, ಆಡಳಿತ ಪಕ್ಷದ ಜೊತೆ ಚೆನ್ನಾಗಿರುವಂಥ ಬೇರೆ ಪಕ್ಷದವ್ರಿಗೂ ಒಂದೊಂದ್ಸಲ ಸಿಕ್ಬಿಡುತ್ತೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರದ ಅವಧಿಯಲ್ಲೂ ಕೂಡ ಇದನ್ನು ಪ್ರತಿಭಟಿಸಿದ್ದ, ಈ ರೀತಿಯ ಅನುದಾನ ಹಂಚಿಕೆಯನ್ನು ಪ್ರತಿಭಟಿಸಿದ್ದ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲೂ ಅದೇ ಆಗ್ತಿದೆ. ಕಡೆಗೆ ಕಾಂಗ್ರೆಸ್ ಶಾಸಕರಾದರೂ ಸಮಾಧಾನಗೊಳ್ಳುವಂಥ ಒಂದು ಬೆಳವಣಿಗೆ ಆಗ್ತಿದೆ. ಆದರೆ ಅದರ ಹಿಂದಿನ ಅಸಲಿ ಸೀಕ್ರೆಟ್ ಏನು ಅನ್ನೋದು ಇಂಟ್ರೆಸ್ಟಿಂಗ್. ನೋಡಿ, ಈಗ 50 ಕೋಟಿ ರಿಲೀಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ, ಬೆಣ್ಣೆ ನಮಗೆ ಸುಣ್ಣ ಅಂತ BJP ಅವರಂತೂ ಮುಗಿಬೀಳ್ತಿದ್ದಾರೆ. ಆದರೆ ರಿಲೀಸ್ ಅಂತೂ ಆಗತ್ತೆ. ಈಗ ಏನೇನು ರಿಕ್ವೈರ್ಮೆಂಟ್ಸು ಅನ್ನುವಂಥ ಎಲ್ಲ ಡೀಟೇಲ್ಸನ್ನು ಕೊಡಬೇಕಾಗಿದೆ. ಅವರು 50 ಕೋಟಿಲಿ 37.5 ಕೋಟಿ ಮೂಲಸೌಕರ್ಯಕ್ಕೆ ಮೀಸಲು, ಅಂದರೆ ರಸ್ತೆ, ಲೋಕೋಪಯೋಗಿ ಇಂಥದ್ದಕ್ಕೇನೆ ಮೀಸಲಿಡಬೇಕು. 12.5 ಕೋಟಿ ಶಾಸಕರ ಇಷ್ಟದ ಅಭಿವೃದ್ಧಿಗೆ ಅನ್ನೋ ರೀತಿಯಲ್ಲಿ ವಿಂಗಡಿಸಲಾಗಿದೆ. ಅಂದರೆ 25% MLA ವಿವೇಚನೆಗೆ ಬಿಡಲಾಗ್ತಾ ಇದೆ. ಈ ರೀತಿ ವಿಂಗಡಣೆ ಮಾಡಿ ಈಗ ಬಜೆಟ್ ಘೋಷಣೆ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿಯಲ್ಲಿ ತಮ್ಮ ಶಾಸಕರಿಗೆ ಕ್ರಮವನ್ನು ಕೈಗೊಂಡಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ 50 ಕೋಟಿ ಅನುದಾನ ಕಾಂಗ್ರೆಸ್ ಆಡಳಿತ ಇರೋರಿಗೆ ಅಂತ. ಹಾಗಾದರೆ ಸುರ್ಜೇವಾಲಾ ಅವರು ಹೈಕಮಾಂಡ್ ಕೊಟ್ಟ ರಿಪೋರ್ಟ್ ಏನು? ಶಾಸಕರು ಯಾವ ಹಂತಕ್ಕೆ ಸಿಡಿದೆದ್ದಿದ್ರು ಅಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋ ತನಕ ಸಿದ್ದರಾಮಯ್ಯನವರ ವಿರುದ್ಧ ಶಾಸಕರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಸರಿ, ಇವರು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋ ಹಠಕ್ಕೆ ಬಿದ್ದಿದ್ದಾರೆ, ಒಂದೆರಡು ನಿಲ್ಲಿಸಿದ್ರೂ ಪರವಾಗಿಲ್ಲ, ನಮಗೆ ಅನುದಾನ ಇಲ್ಲದೆ ಇದ್ರೆ ಮುಂದಿನ ಎಲೆಕ್ಷನಲ್ಲಿ ಹೆಂಗೆ ಗೆಲ್ತೀವಿ ನಾವು ಅನ್ನೋ ತನಕ ಆಕ್ರೋಶ ಭರಿತರಾಗಿದ್ದು ಒಂದು ಕಡೆ. ಮತ್ತೊಂದು ಕಡೆ ಓಪನ್ ಆಗಿ ಹೇಳಿದ್ರಲ್ಲ ಕೆಲವು ಶಾಸಕರೆಲ್ಲ, BJP ಆಪರೇಷನ್ಗೆ ಒಬ್ಬೊಬ್ಬರಿಗೆ 40, 50, 100 ಕೋಟಿ ಆಫರ್ಗಳನ್ನು ಕೊಡ್ತಿದೆ ಅಂತ. ಅದು ಸತ್ಯನೋ ಸುಳ್ಳು, ಒಟ್ಟಿನಲ್ಲಿ ಕಾಂಗ್ರೆಸ್ನವರೇ ಹೇಳಿದ ಮಾತುಗಳಿವು. ಭರ್ಜರಿ ಕಾರ್ಯಾಚರಣೆ ಸದ್ದಿಲ್ಲದೆ ಶುರುವಾಗಿದೆ. ED CBI ತೋರಿಸಿನೂ ಹೆದರಿಸಿ ಕೆಲವರಿಗೆ ಆಫರು ಕೊಟ್ಟು ಕರ್ಕೊಳ್ತಿದ್ದಾರೆ ಅಂತ. ಆ ಆಪರೇಷನ್ ಟೆನ್ಷನ್ನು ಹೈಕಮಾಂಡ್ ತನಕ ತಲುಪಿತ್ತು. ನಾಳೆ ಇಲ್ಲಿ DK ಸಿದ್ದು ಬಣಜಗಳ ಬೇರೆ ಜೋರಾಗಿ, ಅನುದಾನನೂ ಇಲ್ಲದೆ ಶಾಸಕರು ಸಿಡಿದೆದ್ದು ಹೊರನಡೆಯುವ ಸಾಧ್ಯತೆಯೂ ಇದೆ. ಅಲ್ಲಿ ತನಕ ಏನು ಬೇಕಾದರೂ ಆಗ್ಬಿಡಬಹುದು, ಕೈ ಮೀರಿ ಹೋಗುತ್ತೆ. ಇದು ಮೊದಲು ಅನುದಾನ ಕೊಡಿ, ಎಲ್ಲಿಂದ ಅಡ್ಜಸ್ಟ್ ಮಾಡ್ತಿರೋ ಗೊತ್ತಿಲ್ಲ. ಗ್ಯಾರಂಟಿದು 3 ತಿಂಗಳು ಡಿಲೇ ಆಗಿರೋದು 5 ತಿಂಗಳು ಡಿಲೇ ಆಗ್ಬೋದು ಮೋಸ್ಟ್ಲಿ, ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಯಾವ ರೀತಿ ಬ್ಯಾಲೆನ್ಸಿಂಗ್ ಆಗ್ತಿದೆ ಅನ್ನೋದನ್ನು. ಒಟ್ಟಿನಲ್ಲಿ ಈಗ ಅನುದಾನ ಕೊಡೋಕೆ ಸಾಧ್ಯ ಅನ್ನೋದಾಗಿದ್ರೆ ಇಷ್ಟು ದಿನ ಯಾಕೆ ಕೊಟ್ಟಿರಲಿಲ್ಲ, ಈಗ ಯಾಕೆ ಕೊಡ್ತಿದ್ದಾರೆ ದಿಢೀರ್ ಅಂತ ಸುರ್ಜೇವಾಲಾ ಅವರು ಬಂದು ಹೋದ್ಮೇಲೆ ಅನ್ನೋದು ಸಹಜವಾಗಿ ಯಾರಿಗಾದ್ರೂ ಕಾಣುತ್ತೆ. ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಬಿಕ್ಕಟ್ಟು ಎದುರಾಗಿದೆ ಅನ್ನೋದನ್ನು ನಾವು ಯಾಕೆ, ಆರ್ಥಿಕ ಸಲಹೆಗಾರರೇ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿರುವ ಅತಿ ದೊಡ್ಡ ಸತ್ಯ ಇದು. ಒಂದು ಕಡೆ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವಂತಹ ಬಿಗ್ ಸೀಕ್ರೆಟ್ಸ್ ಇಡಿಸಿದ್ರು, ಮತ್ತೊಂದು ಕಡೆ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದನ್ನು ಗೃಹ ಸಚಿವರಾದಿಯಾಗಿ ಎಲ್ಲರೂ ಹೇಳಿದ್ದಾರೆ. ಈಗ ಸುರ್ಜೇವಾಲಾ ಅವರ ಮೀಟಿಂಗು ಹೈಕಮಾಂಡ್ ರಿಪೋರ್ಟ್ ಆದಮೇಲೆ ಕ್ಷಣಾರ್ಧದಲ್ಲಿ 50 ಕೋಟಿ ರಿಲೀಸ್ ನಿರ್ಧಾರವನ್ನು ತಗೊಂಡಿದ್ದಾರೆ. ಮತ್ತು ಪ್ರತಿ ಕ್ಷೇತ್ರಕ್ಕೂ ಕೂಡ ತಾವೇ ಶಾಸಕರಿಗೆ ಸೂಚನಾ ಪತ್ರ ಕೂಡ ಕಳಿಸ್ಕೊಟ್ಟಿದ್ದಾರೆ. ಹಣ ಬಿಡುಗಡೆ ಮಾಡೋದಕ್ಕೆ ಬೇಡಿಕೆ ಪತ್ರದೊಂದಿಗೆ ಕಾಮಗಾರಿಯ ವಿವರವನ್ನು ಕೊಡಿ ಅಂತ, ಯಾವ್ಯಾವ ಕಾಮಗಾರಿಗೆ ಏನೇನು ಅಂತ ವಿವರ ಕೊಡೋದು, 25% ಅವ್ರ ವಿವೇಚನೆಗೆ ಬಿಡೋದು. ಆ ರೀತಿಯಲ್ಲಿ ಈಗ ಘೋಷಣೆಯನ್ನು ಮೊಳಗಿಸಿದ್ದಾರೆ ಮುಖ್ಯಮಂತ್ರಿಗಳು.
ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ, ಒಂದು ಸರ್ವೆ ಆಗ್ತಿದೆ, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಈ ಗ್ಯಾರಂಟಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ. ಮತ್ತು ಗ್ಯಾರಂಟಿ ಒಂದೇ ಅಲ್ಲ, ಗ್ಯಾರಂಟಿ ನಡುವೆನೂ ಯಾಕೆ ನೆಗೆಟಿವ್ ಆಗಿದೆ ಇಮೇಜ್ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತು. ಹೈದರಾಬಾದ್ ಮೂಲದ ಸರ್ವೆ ರಿಪೋರ್ಟು ಈ ಕ್ಷಣಕ್ಕೆ ಎಲೆಕ್ಷನ್ ಆದರೆ ಕಾಂಗ್ರೆಸ್ ನೆಲ ಕಚ್ಚತ್ತೆ ಅಷ್ಟರ ತನಕ ನೆಗೆಟಿವ್ ಟ್ರೆಂಡ್ ಇದೆ ಅನ್ನೋ ರಿಪೋರ್ಟ್ ಕೊಡ್ತಾ ಇದ್ದ ಹಾಗೆ ಹೈಕಮಾಂಡ್ ಇದೇನು ಅಂತ ಈಗ ಅಖಾಡಕ್ಕೆ ಧುಮುಕಿದೆ. ಇದನ್ನು ಸರಿ ಮಾಡ್ಕೊಳ್ಳೋಕೆ ಅಧಿಕಾರ ಇರುವ ರಾಜ್ಯಗಳನ್ನ ಮೊದಲು ಹಿಡಿದಿಟ್ಕೊಳ್ಬೇಕು, ಹೊಸದಾಗಿ ಪಡ್ಕೊಳ್ಳೋದು ಬೇರೆ. ಈಗ 3 ವರ್ಷ ಇನ್ನು ಸರಿಯಾಗಿ ದೂಗಿಸ್ಕೊಂಡು ಹೋಗೋದು ಬಹಳ ದೊಡ್ಡ ಸವಾಲಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮೊದಲು ಶಾಸಕರು ಕೈ ಜಾರದಂತೆ ನೋಡ್ಕೊಳ್ಳಿ ಅನ್ನುವ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಹೈಕಮಾಂಡಿಂದ ಬಂದಿದ್ದೇ ತಡ ಸಿದ್ದರಾಮಯ್ಯನವರು ಈಗ 50 ಕೋಟಿ ಘೋಷಣೆ ಮಾಡಿದ್ದಾರೆ. ಒಂದೋ DK ಕ್ಯಾಂಪ್ಗೆ ಜಾರಿದ್ರೆ ಅದು ಸಿದ್ದರಾಮಯ್ಯನವರು ಕುರ್ಚಿಗೆ ಥ್ರೆಟ್ಟು, ಇಲ್ಲ BJP ಅವ್ರ ತೆಕ್ಕೆಗೆ ಜಾರಿದ್ರೆ ಸರ್ಕಾರಕ್ಕೆ ಥ್ರೆಟ್ಟು. ಯಾವುದೇ ಬಗೆಯಲ್ಲಿ ಇದು ಮುಂದಿನ ಬೆಳವಣಿಗೆಗಳ ಕಾರಣ ಆಗತ್ತೆ ಅನ್ನೋದು ಪಕ್ಕಾ ಆಗಿದೆ ಮೊನ್ನೆ ಎಲ್ಲ ಆದಂತಹ ಬೆಳವಣಿಗೆಗಳಿಂದ. ಸೊ ಸುರ್ಜೇವಾಲಾ ಅವರು ಬಂದು ಈಗ ಅನುದಾನ ಕೊಡಿಸ್ದಂಗಾಯ್ತು. JDS ಅವರೆಲ್ಲ ವಾಗ್ದಾಳಿ ನಡೆಸಿದ್ರಲ್ಲ, ಕರ್ನಾಟಕಕ್ಕೆ ಸೂಪರ್ CM ಸುರ್ಜೇವಾಲಾ ಅವ್ರಿಗೆ ಸ್ವಾಗತ ಅಂತ. ಅಂದ್ರೆ ಅನುದಾನ ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕೇಳೋದಲ್ಲ, ಸುರ್ಜೇವಾಲಾ ಅವ್ರನ್ನ ಕೇಳೋ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಅಂತ ಪ್ರತಿಪಕ್ಷಗಳು ವ್ಯಂಗ್ಯವಾಡಿದ್ರು. ಅದ್ರ ಪರಿಸ್ಥಿತಿ ಹಂಗೆ ಆಗಿದೆ. ಈಗ ಸಿದ್ದರಾಮಯ್ಯನವರು ತೀರ್ಮಾನ ತಗೊಳ್ಳೋದ್ರ ಬದಲು ಪ್ರತಿಯೊಂದನ್ನು ಈಗ ಹೈಕಮಾಂಡ್ ತೀರ್ಮಾನಿಸ್ತಿದ್ಯಾ, ಕರ್ನಾಟಕ ರಾಜ್ಯ ಸರ್ಕಾರ ನಡೆಯುವಂಥ ರೀತಿಯೇ ಬದಲಾಗಿದೆಯಾ, ಗ್ಯಾರಂಟಿ ಎಫೆಕ್ಟು ಎಲ್ಲ ಸೂತ್ರ ಅಲ್ಲಿದೆಯಾ ಅನ್ನೋ ಥರದ ವಾತಾವರಣ ಕಂಡು ಬರ್ತಿದೆ. ಸುರ್ಜೇವಾಲಾ ಅವರು ಬಿಸಿ ಮುಟ್ಟಿಸಿದ ಬೆನ್ನಲ್ಲೇ ಎಷ್ಟು ಸೀರಿಯಸ್ ಇದೆ ಪರಿಸ್ಥಿತಿ ಅನ್ನೋದನ್ನ ವಿವರಿಸಿದ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಈ ಕ್ವಿಕ್ ಆಕ್ಷನ್. ಹಾಗೆ ಆಪರೇಷನ್ನು ಮತ್ತೊಂದು ಎಲ್ಲದಕ್ಕೂ ಬ್ರೇಕ್ ಹಾಕದಂಗೂ ಆಗುತ್ತೆ. ಶಾಸಕರನ್ನ ಸದ್ಯಕ್ಕೆ ಸಮಾಧಾನ ಮಾಡಿಟ್ಕೊಳ್ಳಿ, ಆಮೇಲೆ ಬೇರೆ ವಿಚಾರ ಮಾಡೋಣ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಸೊ ಅಭಿವೃದ್ಧಿನೇ ಆಗ್ತಿಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಅಂತ ಓಪನ್ ಆಗಿ ಪ್ರತಿಪಕ್ಷಗಳಿಗಿಂತನೂ ತೀಕ್ಷ್ಣವಾಗಿ, ಪ್ರತಿಪಕ್ಷಗಳಷ್ಟೆಲ್ಲ ಮಾತಾಡ್ತಿಲ್ಲ, ಪ್ರತಿಪಕ್ಷಗಳಿಗಿಂತನೂ ತೀಕ್ಷ್ಣವಾಗಿ ಆಡಳಿತ ಪಕ್ಷದ ಶಾಸಕರು ವಾಗ್ದಾಳಿ ನಡೆಸಿದ್ರು ತಮ್ಮದೇ ಸರ್ಕಾರದ ವಿರುದ್ಧ. ಅವ್ರಿಗೆಲ್ಲ ಈಗ ಸಮಾಧಾನ ಮಾಡುವಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕಾದ್ ನೋಡೋಣ ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೈಗೆ ಎಟಕತ್ತೆ, ಯಾವ ರೀತಿ ಇಂಪ್ಲಿಮೆಂಟ್ ಆಗತ್ತೆ ಘೋಷಣೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.